ವರನಟ ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9 ಆರೋಪಿಗಳನ್ನು ಮದ್ರಾಸ್ ಹೈಕೋರ್ಟ್ ಖುಲಾಸೆ ಮಾಡಿಬಿಟ್ಟಿದೆ. ಎಷ್ಟು ವರ್ಷಗಳಾಯಿತು ರಾಜ್ಕುಮಾರ್ ಅವರ ಅಪಹರಣ ಆಗಿ, ಅದಾದಮೇಲೆ ಆದಂಥ ಪರಿಣಾಮಗಳು, ರಾಜ್ಕುಮಾರ್ ಅವರ ಅವತ್ತಿನ ಆರೋಗ್ಯ ಸ್ಥಿತಿಗತಿಗಳು ಎಲ್ಲದಕ್ಕೂ ಕಾರಣಕರ್ತರಾಗಿದ್ದರಲ್ಲ, ಆರೋಪಿಗಳನ್ನ ಹೆಸರಿಸಿದ್ರಲ್ಲ. ಮೂಲ ಯಾರು? ವೀರಪ್ಪನ್. ಭೀಮನ ಅಮಾವಾಸ್ಯೆ ದಿನ ರಾಜ್ಕುಮಾರ್ ಅವರನ್ನು ಅವರ ಗಾಜನೂರಿಂದ ಅಪಹರಣ ಮಾಡ್ಕೊಂಡು ಹೋಗಿದ್ದಿತ್ತು. ಇದು ಹೋಗಾದಮೇಲೆ ಒಂದು ತಂಡನೇ ಬಂದಿತ್ತಲ್ಲ ವೀರಪ್ಪನ ಜೊತೆಗೆ, ಅವನು ಒಬ್ಬನೇ ಬಂದಿರಲಿಲ್ಲ ವೀರಪ್ಪನ್ನು. ಆದರೆ ಈಗೇನಾಗಿದೆ, ಇಲ್ಲಿ 9 ಆರೋಪಿಗಳನ್ನು, ಈ ಕಿಡ್ನ್ಯಾಪಲ್ಲಿ ಯಾರನ್ನೆಲ್ಲ ಆರೋಪಿಗಳು ಅಂತ ಹೆಸರಿಸಿದ್ರೋ ಅಂಥವ್ರನ್ನ ಮದ್ರಾಸ್ ಹೈಕೋರ್ಟ್ ಏನು ಮಾಡ್ತಾ ಇದೆ, ಖುಲಾಸೆ ಮಾಡಿದೆ. ಕೆಳ ಹಂತದ ಕೋರ್ಟ್ ಏನು ತೀರ್ಪನ್ನು ಕೊಟ್ಟಿತ್ತು, ಆ ತೀರ್ಪನ್ನು ಎತ್ತಿ ಹಿಡಿದಿರೋದು ಮದ್ರಾಸ್ನ ಹೈಕೋರ್ಟ್. ಗೋಪಿಚೆಟ್ಟಿಪಾಳ್ಯಂ ಕೋರ್ಟು ತೀರ್ಪನ್ನು ಪ್ರಶ್ನೆ ಮಾಡಿದ್ದು ತಾಳವಾಡಿ ಪೊಲೀಸರ ಮೇಲ್ಮನವಿಯನ್ನು ವಜಾಗೊಳಿಸಿರೋದು ಮದ್ರಾಸ್ ಹೈಕೋರ್ಟ್. 26 ವರ್ಷಗಳ ಹಿಂದೆ ಆಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ. ಕರ್ನಾಟಕವೇ ಸ್ತಬ್ಧ ಆಗಿಬಿಟ್ಟಿತ್ತು ಅವತ್ತಿಗೆ. ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಾದ್ಯಂತ ತಲ್ಲಣ, ತವಕ, ನಮ್ಮನ್ನೇ ಬಿಟ್ಟುಬಿಡಿ, ನಾವೇ ಕಾಡೊಳಗಡೆ ಹೋಗ್ಬಿಡ್ತೀವಿ, ರಾಜ್ಕುಮಾರ್ ಅವರು ನಾವೇ ಕರ್ಕೊಂಬಂದುಬಿಡ್ತೀವಿ ಎನ್ನುವುದರಿಂದ ಹಿಡಿದು ದೇವಸ್ಥಾನಗಳಿಗೆ ಹರಕೆ. ಇನ್ನೊಂದು ಕಡೆ ಎಸ್.ಎಂ. ಕೃಷ್ಣ ಅವರ ಆ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. ಅವರಿಂದ ನಿರಂತರ ಸಂಧಾನ, ಒಬ್ಬ ಸಂಧಾನಕಾರನನ್ನು ಒಳಗಡೆ ಕಳಿಸೋದು, ಈ ಕಡೆ ಮಾತನಾಡಿಸೋದು, ನಕೀರನ್ ಗೋಪಾಲ್, ಇವೆಲ್ಲವೂ ಬೆಳವಣಿಗೆಗಳಾಗ್ತಾ ಇತ್ತು. ಇದರ ಮಧ್ಯದಲ್ಲಿ ಯಾರೆಲ್ಲ ಇವತ್ತು ಆರೋಪಿಗಳು ಅಂತ ಕರೆಸಿಕೊಂಡಿದ್ದರೂ ಅವತ್ತಿಗೆ ಅದರಲ್ಲಿ 9 ಜನರನ್ನು ಖುಲಾಸೆ ಮಾಡ್ತಾ ಇದೆ ಕೋರ್ಟ್. ಒಂದು ಕಡೆ ದೋಷಾರೋಪ ಪಟ್ಟಿ ಹಾಕಿದರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ವೀರಪ್ಪನ ಮೇಲೆ ಸೇತುಕುಳಿ ಗೋವಿಂದ, ಚಂದ್ರಗೌಡ್, ಇನ್ನೊಂದು ಕಡೆ ಈ ಮತ್ತೊಬ್ಬ ಆರೋಪಿ ಮಲ್ಲು ವಿಚಾರಣೆ ಕೂಡ ಆಗಿತ್ತು. ವಿಚಾರಣೆ ಹಂತದಲ್ಲಿ ಮಲ್ಲು ತೀರ್ಕೊಂಡಿದ್ದ. ರಮೇಶ್ ಎಂಬಾತ ತಲೆಮರೆಸ್ಕೊಂಡ್ಬಿಟ್ಟಿದ್ದ. ಉಳಿದ 9 ಆರೋಪಿಗಳನ್ನು ಕೆಳ ಹಂತದ ಕೋರ್ಟ್ ಖುಲಾಸೆ ಮಾಡಿಬಿಟ್ಟಿತ್ತು. 2018 ಸೆಪ್ಟೆಂಬರ್ 25ನೇ ತಾರೀಕು ತೀರ್ಪು ಹೊರಬಿದ್ದಿತ್ತು. ಗೋಪಿಚೆಟ್ಟಿಪಾಳ್ಯಂನ 3ನೇ ಸೆಷನ್ಸ್ ಕೋರ್ಟ್ ಈ ತೀರ್ಪನ್ನು ಕೊಟ್ಟಿತ್ತು. ಆರೋಪ ಮುಕ್ತ ಆಗಿದ್ದು ಯಾಕಪ್ಪ? ಆಯಿತು, ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು, ಇಡೀ ವಿಶ್ವಕ್ಕೆ ಗೊತ್ತದು, ಎಲ್ರಿಗೂ ಗೊತ್ತು, ಯಾರು ಕಿಡ್ನ್ಯಾಪ್ ಮಾಡಿದರು ಅಂತಲೂ ಗೊತ್ತು. ಇದರ ಆರೋಪ ಮುಕ್ತ ಆಗಿದ್ದು ಹೇಗೆ ನೋಡಿ. ಆರೋಪ ಸಾಬೀತಿಗೆ ಯಾವಾಗಲೂ ಹಾಗೇ, ಒಂದು ಆರೋಪ, ಒಂದು ಅಪರಾಧ ಕೃತ್ಯ ನಡೆಯುವುದು ಬೇರೆ, ಅದಕ್ಕೆ ಸಂಬಂಧಪಟ್ಟಂತೆ ಜನ ಮಾತಾಡುವುದು ಬೇರೆ. ಆದರೆ ಪೊಲೀಸರ ತನಿಖೆ ಇದ್ದಾರಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾರಲ್ಲ, ತನಿಖಾಧಿಕಾರಿ, ಅವರು ಏನು ಬರೀತಾರೆ, ಏನು ಸಾಕ್ಷ್ಯ ಸಂಗ್ರಹ ಮಾಡ್ತಾರೆ, ಕೋರ್ಟ್ಗೆ ಕನ್ವಿನ್ಸ್ ಮಾಡ್ತಾರೆ, ಈ ಸ್ಟೇಜಲ್ಲೇ ಒಂದು ಕೇಸ್ ಬಿದ್ದು ಹೋಗೋದು. ಅನೇಕರಿಗೆ ಕಣ್ಣು ಮುಂದೆ ಇದೆಯಲ್ರಿ, ವೀರಪ್ಪನೇ ತಾನೇ ಹೇಳ್ಕೊಂಡು ಹೋಗಿದ್ದಿದ್ದು, ಏನು ವೀರಪ್ಪನ ಜೊತೆ ಜನ ಇರಲಿಲ್ವಾ, ಎಲ್ಲ ಹೇಳಿಬಿಡ್ಬಹುದು. ಪ್ರೂವ್ ಮಾಡಬೇಕಲ್ಲ, ವೀರಪ್ಪನ ಜೊತೆಗೆ ಯಾರ್ಯಾರು ಬಂದಿದ್ದರು, ಅವ್ರ ಪಾತ್ರ ಏನು, ರಾಜ್ಕುಮಾರ್ನ ಯಾರು ಹಿಡ್ಕೊಂಡು ಹೋದರು, ಯಾರು ನಡೆಸ್ಕೊಂಡು ಹೋದರು, ಆ ಕತ್ತಲಲ್ಲಿ ಎಲ್ಲಿ ಮರೆಯಾದರು, ಯಾವ್ದಾನ ಗಾಡೀಲಿ ಬಂದಿದ್ರಾ, ಯಾವ್ಯಾವ ಕಾಡಲ್ಲಿ ಅವ್ರು ಓಡಾಡಿದ್ರು, ಪ್ಲ್ಯಾನ್ ಹೇಗೆ ಮಾಡಿದರು, ಕಾನ್ಸ್ಪಿರಸಿ ಹೇಗೆ ನಡೆದಿತ್ತು. ಕ್ರಿಮಿನಲ್ ಕಾನ್ಸ್ಪಿರಸಿ ಬೇಕಲ್ಲ, ಅಪಹರಣದ ಉದ್ದೇಶ ಬೇಕು, ಅಪಹರಣಕ್ಕೆ ಸಂಬಂಧಪಟ್ಟಂತೆ ಸಂಚು ಬೇಕು, ಅಪಹರಣದ ವಿಧಾನ ಬೇಕು, ಅಪಹರಣ ಆದಮೇಲೆ ಏನಾಯಿತು ಬೇಕು, ಈ ಸ್ಟೇಜಸ್ ಇದೆಯಲ್ಲ, ಇದನ್ನು ಆದವ್ರು ಪ್ರೂವ್ ಮಾಡಬೇಕಾಗತ್ತೆ. ಈ ಆರೋಪ ಸಾಬೀತು ಮಾಡೋಕ್ಕೆ ಕೋರ್ಟ್ ಹೇಳಿರೋದು ನೋಡಿ, ಆ ಕಿಡ್ನ್ಯಾಪ್ ಆಗಿಲ್ಲ ಅಂತ ಕೋರ್ಟ್ ಹೇಳಲಿಲ್ಲ. ಈ ಅಪಹರಣ ಸಾಬೀತು ಮಾಡೋಕ್ಕೆ ಏನು ಸಾಕ್ಷಿ ಕೊಡಬೇಕಾಗಿತ್ತೋ ಆ ಸಾಕ್ಷಿ ಕೊಟ್ಟಿಲ್ಲ ಇಲ್ಲ ಪೊಲೀಸರು ಅಂತ ಹೇಳ್ತಿರೋದು. ರಾಜ್ಕುಮಾರ್ ಮತ್ತು ಅವರ ಪತ್ನಿ ಪಾರ್ವತಮ್ಮ ಅವರನ್ನು ವಿಚಾರಣೆ ನಡೆಸಿಲ್ಲ, ಇಲ್ಲಿ ವಿಚಾರಣೆನೇ ಮಾಡಿಲ್ಲ ಅವರನ್ನು. ಮಧ್ಯಸ್ಥಿಕೆದಾರರಾಗಿ ಕಾಡಿಗೆ ಹೋದವರನ್ನು ಪೊಲೀಸರು ಕ್ವಶ್ಚನ್ನೇ ಮಾಡಿಲ್ಲ. ಯಾರು ಮೀಡಿಯೇಟರ್ ಮಿಡ್ಲ್ಮನ್ ಇದ್ದರೋ ಅವ್ರನ್ನ ಇವ್ರು ಪ್ರಶ್ನೆನೇ ಮಾಡಿಲ್ವಲ್ಲ. ಸೂಕ್ತ ಸಾಕ್ಷಿ ಪ್ರಸ್ತುತಪಡಿಸದ ಕಾರಣ 9 ಆರೋಪಿಗಳು ಖುಲಾಸೆ ಆಗಿಬಿಟ್ರು. ಘಟನೆ ಏನು ಅಂದರೆ 2000 ಜುಲೈ 30ರಂದು ಕರ್ನಾಟಕದ ಗಡಿಯಲ್ಲಿ ರಾಜ್ಕುಮಾರ್ ಅವರ ಕಿಡ್ನ್ಯಾಪ್ ಆಗಿಬಿಡುತ್ತೆ. ಈರೋಡು ಜಿಲ್ಲೆ ದೊಡ್ಡ ಗಾಜನೂರು ತೋಟದ ಮನೆಯಲ್ಲಿ ರಾಜ್ಕುಮಾರ್ ಅವರ ಅಪಹರಣ ಆಗುತ್ತೆ. ಸಂಪೂರ್ಣ ಶಸ್ತ್ರ ಸಜ್ಜಿತವಾಗಿ ಬಂದಿದ್ದವರು ವೀರಪ್ಪನ್ ಹಾಗೂ ಸಹಚರರು. ರಾಜ್ಕುಮಾರ್ ಅವರನ್ನು ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿದ್ದರು. ರಾಜ್ಕುಮಾರ್ ಸಂಬಂಧಿಕರಾದ ಎಸ್.ಎ. ಗೋವಿಂದರಾಜ್, ನಾಗೇಶ್, ಸಹಾಯಕ ನಿರ್ದೇಶಕ ನಾಗಪ್ಪ ಅವರನ್ನು ಕೂಡ ಅದೇ ಗ್ಯಾಂಗ್ ಕಿಡ್ನ್ಯಾಪ್ ಮಾಡಿತ್ತು. ಈ ಕಿಡ್ನ್ಯಾಪ್ ಪ್ರಕರಣ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿತ್ತು. ಸೆಪ್ಟೆಂಬರ್ 28ನೇ ತಾರೀಕು ಸಹಾಯಕ ನಿರ್ದೇಶಕ ನಾಗಪ್ಪ ಪಾರಾಗಿಬಿಟ್ಟಿದ್ರು. ಉಳಿದವರನ್ನು 108 ದಿನಗಳ ಕಾಲ ಇಟ್ಕೊಂಡಿದ್ದಂಥ ವೀರಪ್ಪನ್ ಮತ್ತು ಗ್ಯಾಂಗ್ ತಮಿಳುನಾಡಿನ ಬನ್ನಾರಿ ಬಳಿಯಲ್ಲಿ ಒತ್ತೆಯಾಳುಗಳ ಬಿಡುಗಡೆ ಮಾಡ್ತಾರವರು. ಇದೇ ವೇಳೆ ರಾಜ್ಕುಮಾರ್ ಅವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದ್ದು ವೀರಪ್ಪನ್. ಬಿಡುಗಡೆ ಬಳಿಕ ರಾಜ್ ಅವರನ್ನು ನೋಡಲಿಕ್ಕೆ ಲಕ್ಷಾಂತರ ಜನ ಕೂಡ ಅವತ್ತಿಗೆ ಸೇರಿದರು.